ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಭಾವನಂತರಂಗ ಟ್ರಸ್ಟಿನ ಹುಡುಗರಿಗೆ ಬೆನ್ನು ತಟ್ಟಿ ನೀವು ಕಾರ್ಯಕ್ರಮ ಮಾಡಿ ನಿಮ್ಮೊಟ್ಟಿಗೆ ನಾನು ಇರ್ತೀನಿ ಅಂತ ಧೈರ್ಯ ತುಂಬಿದಂತಹ ಶ್ರೀಮತಿ ಚಂದ್ರ ಅಶ್ವಥ್ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಉದ್ಘಾಟನೆ ಮಾತು ಆಡಿದ್ದಾರೆ. ಅಲ್ಲದೆ ಮೊದಲೇ ಹೇಳಿದರು ನಾನು ಸ್ವಲ್ಪ ಬೇಗ ಹೋಗಬೇಕು ಅಂತ. ನಮ್ಮಿಂದ ತೊಂದರೆಯಾಗಿದೆ, ತಡವಾಗಿದೆ. ಆದ ಕಾರಣ ಈ ಸುರೇಖ ಅವರೊಂದು ಮಾತು ಅವ್ರ ಬಗ್ಗೆ ವಿಷಯ ಹೇಳಿದರು. ಮನೆಗೆ ಬಂದವ್ರನ್ನ ಹೇಗೆ ನೋಡ್ಕೊಳ್ತಾರೆ ಕಲಾವಿದರನ್ನ ಅಂತ. ಬಹಳಷ್ಟು ಜನ ತಮ್ಮ ಬಗ್ಗೆ ಅದೇ ರೀತಿಯ ಮಾತುಗಳನ್ನು ಹೇಳಿದ್ದಾರೆ. ನಿಮ್ಮ ಆ ಒಂದು ಗೌರವ ಎಲ್ಲ ಕಲಾವಿದರಿಗೂ ಮುಂದಕ್ಕೆ ನಿಮ್ಮಿಂದ ಸಿಗಲಿ ಅಂತೇಳಿ ನಾವು ಬಯಸುತ್ತಾ ಅವರಿಗೆ ಶ್ರೀ ಅಶ್ವಥ್ ಅವರ ನಮನದ ಈ ಸಮಾರಂಭದಲ್ಲಿ ನಮ್ಮ ಭಾವನಾಂತರಂಗ ಟ್ರಸ್ಟಿನಿಂದ ಗೌರವ ಸಲ್ಲಿಸ್ತಾ ಇದ್ದೀವಿ. ವೇದಿಕೆಯ ಗಣ್ಯರೆಲ್ಲ ಜೊತೆ ಸೇರಿ ಅವರಿಗೆ ಗೌರವನ ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅಮೇರಿಕದಿಂದ ಸತ್ಯವತಿ ರಾವ್ ಅವರು ಆಗಮಿಸಿದ್ದಾರೆ. ಇದು ನಮ್ಮ ಪುಣ್ಯ. ಶ್ರೀ ಅಶ್ವಥ್ ಅವರ ಸೋದರ ನಾಗರಾಜ್ ರಾವ್ ಅವರ ಶ್ರೀಮತಿ ಸತ್ಯವತಿ ರಾವ್ ದಯವಿಟ್ಟು ವೇದಿಕೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ದೂರದ ಅಮೇರಿಕದಿಂದ ಆಗಮಿಸಿ ಈ ಸಮಾರಂಭದಲ್ಲಿ ನಮ್ಮ ಜೊತೆಯಾಗಿದ್ದಾರೆ. ಇದು ನಮ್ಮ ಸಂತೋಷ. ಒಂದು ದೊಡ್ಡ ಚಪ್ಪಾಳೆ ಅವರಿಗೆ ಗೌರವಪೂರ್ವಕ ಸಲ್ಲಿಸೋಣ ಅಂತ ಕೇಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಅಶ್ವಥ್ ಸರ್ ಅವರ ಮನೆತನದವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ವೇದಿಕೆ ಮೇಲೆ ಆಸನಾಗಿರಬೇಕು. ನಮಗೆ ದಿನಪತ್ರಿಕೆ ಓದಿದರೆ ದಿನಪತ್ರಿಕೆ ಓದಿಯೇ ಮುಗಿಯುವುದಿಲ್ಲ. ವಿಷಯ ಎಷ್ಟು ನೋಡ್ತೀವೋ ಅದರ ಬಗ್ಗೆ ಮಾತ್ರ ನಮಗೆ ಗೊತ್ತಿರೋದು. ಆದರೆ ನಮ್ಮಲ್ಲಿ ವೆಂಕಟೇಶ್ ಅವರಿದ್ದಾರೆ. ದಯವಿಟ್ಟು ವೆಂಕಟೇಶ್ ವೇದಿಕೆ ಬರಬೇಕು. ಅಶ್ವಥ್ ಅವರ ಅತ್ತಿಗೆ ಅವರಿಗೆ ಕರೆದು ಇಲ್ಲಿ ಸನ್ಮಾನ ಮಾಡ್ತಾರೆ ಅಂದರೆ ಮನೆಯವರೆಲ್ಲರೂ ಇಲ್ಲಿರಬೇಕು ಅಂತ ಹೇಳೋದು. ಯಾಕಂದರೆ
ಅವ್ರ ಮನೆಯಲ್ಲಿ ನಮಗೆ ಆತಿಥ್ಯ ಸಿಕ್ಕಿದಾಗ ಇವರೆಲ್ಲರೂ ಅಶ್ವಥ್ ಅವರ ಅಣ್ಣನ ಮಗಳು, ಅವರ ಅಶ್ವಥ್ ಅವ್ರ ನಾದಿನಿ, ಅವರ ಸಿಸ್ಟರ್ ಇಲ್ಲ, ಎಲ್ಲರೂ ಇಷ್ಟು ಜನನೂ ಒಂದೇ ಥರ ಎಲ್ರಿಗೂ ಯಾರು ಏನು ಲೆಕ್ಕ ಇಲ್ಲ. ಯಾರು ಹೋದ್ರೂ ಅವ್ರ ಮನೆಗೆ ಆತಿಥ್ಯ ಹೇಗಿರೋದು ಅಂದರೆ ಚಂದ್ರ ಅವರಿಗೆ ಅವರ ಮನೆಯವರಲ್ಲಿ ಅಷ್ಟು ಜನ ಸಪೋರ್ಟ್ ಮಾಡಿದ್ರು ಅವರು. ಅದಕ್ಕೋಸ್ಕರ ಅವರೆಲ್ಲರೂ ಸ್ಟೇಜಲ್ಲಿ ಇರಲೇಬೇಕು ಅಂತ. ಭಾವನಾಂತರಂಗ ಟ್ರಸ್ಟ್ ಅವ್ರಿಗೆ ನನ್ನ ಅಭಿನಂದನೆಗಳು. ಇದನ್ನು ನಾನು ಯಾತಕ್ಕೆ ಸ್ವೀಕರಿಸಿದೆ ಅಂದರೆ ನನಗೆ ನನ್ನ ಮೈದನ ಈ ಸ್ಥಾನದಲ್ಲಿರೋದು ಬಹಳ ಸಂತೋಷದ ವಿಷಯ. ಸೊ ಅದಕ್ಕಾಗಿ ತೊಗೊಂಡಿದ್ದೀನಿ ಅಷ್ಟು. ನಮಸ್ಕಾರ. ಶ್ರೀ ವೆಂಕಟೇಶ್ ಅವರು ನಮ್ಮ ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕು. ಸರ್, ಖಂಡಿತ ಇಲ್ಲ, ದಿನದ ಪೇಪರ್ನಲ್ಲಿರೋ ಮಾಹಿತಿ ಕಲೆ ಹಾಕಲಿಕ್ಕೆ ಕಷ್ಟ ಇರುವಾಗ ಶ್ರೀ ಅಶ್ವಥ್ ಅವರ ಅಷ್ಟು ದಿನದ ಅದರ ಬಗ್ಗೆ ಮಾಹಿತಿ ಕಲೆ ಹಾಕಿ ಪತ್ರಿಕಾ ಮಾಧ್ಯಮದ ಬಗ್ಗೆ ಹೊರಗಡೆ ಅಲ್ಲಿ ಹಾಕಿದ್ದಾರೆ ಪತ್ರಿಕೆಗಳನ್ನ. ಇಂಥ ಕೆಲಸ ಎಷ್ಟು ಮಂದಿಗೆ ಮಾಡಲಿಕ್ಕೆ ಸಾಧ್ಯ? ನಾವು ಸಮೇತ ಅವರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಅಲ್ಲಿ ನೋಡಬೇಕಾಯಿತು. ಅವರಿಗೆ ನಮ್ಮ ಒಂದು ಗೌರವಾರ್ಪಣೆ. 1500ಕ್ಕೂ ಜಾಸ್ತಿ ಇದರ ಕಲೆಕ್ಷನ್ ಮಾಡಿದ್ದಾರೆ ಅವರು. ಅವರಿಗೂ ನಮ್ಮ ಅಭಿನಂದನೆಗಳು. CK ಮೊಹಮ್ಮದ್ ಶರೀಫ್ ವಕೀಲರು ಬಹಳ ಅರ್ಜೆಂಟ್ನ ಕೆಲಸದಲ್ಲಿದ್ದ ಕಾರಣ ಬರಲು ತಡವಾಯಿತು. ಅದನ್ನು ಮುಂದುವರಿಸಲಿಕ್ಕೆ ಮತ್ತೆ ಪುನಃ ಹೋಗಬೇಕಾಗಿದೆ. ಅವ್ರನ್ನೂ ಸಮೇತ ವೇದಿಕೆ ಮೇಲೆ ನಾವು ಗೌರವಿಸ್ತಾ ಇದ್ದೀವಿ. ದಯವಿಟ್ಟು ಆಸೀನರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. CK ಅಹಮ್ಮದ್ ಶರೀಫ್ ಅವರು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಮುಂಚೂಣಿಯಲ್ಲಿದ್ದುಕೊಂಡು ಸಾಹಿತ್ಯ ಸಾಂಸ್ಕೃತಿಕ ಸಮಾರಂಭಗಳಿಗೆ ತಮ್ಮ ಗೌರವ ಹಾಗೂ ತಮ್ಮಿಂದಾದ ಎಲ್ಲ ಸಹಾಯ ಹಸ್ತವನ್ನು ನೀಡಿ ಗೌರವಿಸ್ತಿರುವಂಥ ಈ ಮನೆತನಕ್ಕೆ ನಮ್ಮೆಲ್ಲರ ಒಂದು ಚಪ್ಪಾಳೆ ಮೂಲಕ ಗೌರವ ಇರಲಿ ಅಂತ ಕೇಳಿಕೊಳ್ತಾ ಇದ್ದೀನಿ. ನಮ್ಮ ಭಾವನಾಂತರ ಟ್ರಸ್ಟಿಗೆ ಸಮೇತ ಸದಾ ಬೆನ್ನೆಲುಬಾಗಿ ನಿಂತಹ ಇವರಿಗೆ ಗೌರವಿಸಲಿಕ್ಕೆ ನಮಗೆ ಹೆಮ್ಮೆ ಅನಿಸ್ತಾ ಇದೆ. ಇದಾದ ಕೂಡಲೇ ನಾವು ಸೇವಾರತ್ನ ಪ್ರಶಸ್ತಿ ಬಗ್ಗೆ ಮತ್ತೆ ಮುಂದುವರಿಸಲಿಕ್ಕಿದ್ದೀವಿ. ವಂದನೆಗಳು, ಅಭಿನಂದನೆಗಳು ನಿಮಗೆ. ಈಗ ಸೇವಾರತ್ನ ಪ್ರಶಸ್ತಿ ಸನ್ಮಾನ್ಯ ಡಾಕ್ಟರ್ BM ಉಮರ್ ಹಾಜಿ, ಸಮಾಜ ಸೇವಕರು. ನಮ್ಮ ಗಣ್ಯರು ಅದನ್ನ ಪುರಸ್ಕಾರವನ್ನು ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಬಿ ಮೊಹಮ್ಮದ್ ಹಾಜಿ ಮತ್ತು ಅಮೀನಾ ದಂಪತಿಗಳ 4 ಮಕ್ಕಳಲ್ಲಿ 3ನೇ ಪುತ್ರನಾಗಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಬಸವಾನಿ ಎಂಬಲ್ಲಿ ದಿನಾಂಕ 24/2/1960ರಲ್ಲಿ ಜನಿಸಿದ ಡಾಕ್ಟರ್ BM ಉಮರಬ್ಬ ಎಂಬ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಬಸವಾನಿಯಲ್ಲಿ ಪೂರೈಸಿ ಪ್ರೌಢ ಶಿಕ್ಷಣವನ್ನು ಶುಂಠಿಕಟ್ಟೆಯಲ್ಲಿ ಪಡೆದ ನಂತರ ಡಿಪ್ಲೊಮಾ ಪದವಿಯನ್ನು ಶಿವಮೊಗ್ಗದಲ್ಲಿ ಪಡೆದಿರುತ್ತಾರೆ. ಆನಂತರ ಉದ್ಯೋಗವನ್ನು ನಡೆಸಿ ಪಕ್ಕದ ಮಂಗಳೂರಿಗೆ ಬಂದು ಗ್ರಾನೈಟ್ ರಫ್ತುದಾರರೊಂದಿಗೆ ಉದ್ಯೋಗಕ್ಕೆ ಸೇರಿಕೊಂಡರು. ಅಲ್ಲಿ ನೌಕರಿಯಲ್ಲಿರುವಾಗ ಕೊಲ್ಲಿ ರಾಷ್ಟ್ರದ ಸೌದಿ ಅರೇಬಿಯನ್ ನೌಕರಿ ಅವಕಾಶವನ್ನು ಪಡೆದರು. ಕೊಲ್ಲಿ ರಾಷ್ಟ್ರದಲ್ಲಿರುವಾಗಲೇ ತಮ್ಮ ತಾಯಿನಾಡಿನಲ್ಲಿ ತಮ್ಮ ಸಮುದಾಯಕ್ಕೆ ಏನಾದರೂ ಸೇವೆ ಮಾಡಬೇಕೆಂಬ ಬಹುದೊಡ್ಡ ಆಶೆಯಿಂದ ತಾಯಿನಾಡಿಗೆ ಬಂದು ಈ ಮೊದಲೇ ಬೆಂಗಳೂರಿನಲ್ಲಿ ನೆಲೆಸಿದ ತಮ್ಮ ಸಹೋದರ BM ಅಬ್ದುಲ್ ರಹಿಮಾನ್ ಅವರ ಪ್ರೇರಣೆಯಿಂದ ಗ್ರಾನೈಟ್ ಕಂಪನಿಯಲ್ಲಿ ಉದ್ಯೋಗ ಮಾಡಿ ಅನಂತರ ಬೆಂಗಳೂರು ಕನ್ಸ್ಟ್ರಕ್ಟರ್ ಕಂಪನಿ ಸಹವರ್ತಿಯಾಗಿ ಉದ್ಯೋಗ ನಡೆಸಿದರು. 2000 ಇಸವಿಯಲ್ಲಿ ತಾವೇ ಸ್ವಂತವಾಗಿ ಏನಾದರೂ ಒಂದು ಉದ್ಯಮವನ್ನು ಸ್ಥಾಪಿಸಬೇಕೆಂಬ ಇಚ್ಛೆಯಲ್ಲಿ ಕನ್ಸ್ಟ್ರಕ್ಷನ್ ವಲಯವನ್ನು ತಮ್ಮ ಆಯ್ಕೆ ಮಾಡಿ ಅದನ್ನು ಮುಂದುವರಿಸಿದರು. ಇಂದು ಹಲವಾರು ಕುಟುಂಬರು ಕನ್ಸ್ಟ್ರಕ್ಷನ್ ಕಂಪನಿಯೊಂದಿಗೆ ನೌಕರಿ ಮಾಡ್ತಾ ಇದ್ದಾರೆ. ಇವರಿಗೆ ಇಂದು ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಿಕ್ಕೆ ಭಾವನಾಂತರಂಗ ಟ್ರಸ್ಟ್ ವತಿಯಿಂದ ಅಭಿನಂದನೆ ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಿಮ್ಮ ಸೇವೆ ನಿರಂತರವಾಗಿ ನಡೆಯುತ್ತಿರಲಿ ಎಂದು ಬಯಸ್ತಾ ಇದ್ದೀವಿ. ಇನ್ನು ನಮ್ಮ ಸೇವಾರತ್ನ ಭಾಜನರು ಸನ್ಮಾನ್ಯ ಶ್ರೀ ಶಿವಕುಮಾರ್ ಗೌಡ, ಸಮಾಜ ಸೇವಕರು. ಶ್ರೀ ಶಿವಕುಮಾರ್ ಗೌಡರವರು ಹಲವಾರು ಸಮಾಜಮುಖಿಗೆ ಹೆಸರುವಾಸಿಯಾಗಿದ್ದಾರೆ. ಅವರ ತಂದೆ ಚೆನ್ನಿಗಪ್ಪ ಮತ್ತು ತಾಯಿ ಲಕ್ಷ್ಮಮ್ಮರವರ 8ನೇ ಮಗನಾದ ಸನ್ಮಾನ್ಯ ಶ್ರೀ ಶಿವಕುಮಾರ್ ಗೌಡ ಅವರು ಜನಿಸಿದ್ದು ರಾಮನಗರ ಜಿಲ್ಲೆಯ ರಾಮನಗರ ತಾಲೂಕಿನ
ಬಿಡದಿ ಹೋಬಳಿಯ ಹೆಜ್ಜಾಲ ಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನು ಚೊಕ್ಕಲಿಂಗ ವಿದ್ಯಾಸಂಸ್ಥೆ 7ನೇ ತರಗತಿವರೆಗೆ ವಿದ್ಯಾಭ್ಯಾಸವನ್ನು ಮಾಡಿ ಜೀವನ ಸಾಗಿಸಲು ಬೆಂಗಳೂರಿಗೆ ವಲಸೆ ಹೋಗ್ತಾರೆ. 4 ರಿಂದ 5 ವರ್ಷಗಳ ನಂತರ ವಾಹನ ಚಾಲಕರಾಗಿ ಜೀವನ ಸಾಗಿಸುತ್ತಾ ನಂತರ ದಿನಗಳಲ್ಲಿ ತನ್ನ ಸ್ವಂತ ಸಂಸ್ಥೆಯಾದ ಚನ್ನಿಗೆಯ ಟೂರ್ಸ್ ಆ್ಯಂಡ್ ಟ್ರಾವೆಲ್ ಸಂಸ್ಥೆಯನ್ನು ತೆರೆಯುವ ಮೂಲಕ 16 ಯುವಕರಿಗೆ ಉಚಿತವಾಗಿ ಬಿಡದಿ ಕೈಗಾರಿಕೆಗೆ ಉದ್ಯೋಗ ಕಲ್ಪಿಸಿದರು. ಅನೇಕ ವರ್ಷಗಳಿಂದ ಸಾಮೂಹಿಕ ವಿವಾಹಗಳನ್ನು ಮಾಡುತ್ತಾ ಬಂದಿರುವರು ದೇವಾಲಯ ಜೀರ್ಣೋದ್ಧಾರಗಳನ್ನು ಮಾಡಿ ಹೆಚ್ಚಿನ ಇದರಲ್ಲಿ ಅಗತ್ಯ ಕ್ರಮ ವಹಿಸುವ ನಿಟ್ಟಿನಲ್ಲಿ ಸದಾ ಯುವಕರನ್ನು ಪ್ರೋತ್ಸಾಹಿಸುತ್ತಾ ಬಂದಿದ್ದಾರೆ. ಇಂದು ನಾವು ಅವರಿಗೆ ನಾಡು ನುಡಿಗೆ ಸಾಮಾಜಿಕವಾಗಿ ಸ್ಪಂದಿಸಿದ ಇವರಿಗೆ ಸೇವಾ ರತ್ನ ಪ್ರಶಸ್ತಿ ನೀಡಿ ಭಾವನಾಂತರಂಗ ಟ್ರಸ್ಟ್ ವತಿಯಿಂದ ಅಭಿನಂದನಪೂರ್ವಕವಾಗಿ ವಂದನೆಗಳು ಸಲ್ಲಿಸ್ತಾ ಇದ್ದೀವಿ. ನಿಮ್ಮ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ ಅಂತ ನಾವು ಹಾರೈಸ್ತಾ ಇದ್ದೀವಿ. ಮತ್ತು ನಮ್ಮ ಸೇವಾ ರತ್ನವನ್ನು ಪಡೆಯುವರು ಇನ್ನೊಬ್ಬ ಮಹಾನ್ ವ್ಯಕ್ತಿ ಸನ್ಮಾನ್ಯ ಶ್ರೀ ಶಶಿಕಿರಣ್ ಬೇಬಿ, ಸಮಾಜ ಸೇವಕರು. ಶ್ರೀಯುತರು ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟಿ ಪ್ರಾಥಮಿಕ ಶಿಕ್ಷಣವನ್ನು ವಿದ್ಯಾಭ್ಯಾಸದ ಜೊತೆಯಲ್ಲಿ ಶಾಲೆಯಲ್ಲಿ ಏರ್ಪಡಿಸಿದ್ದ ಸಂಗೀತ ಸ್ಪರ್ಧೆಯಲ್ಲಿ ಗಾನಕೋಗಿಲೆ ಎಂಬ ಬಿರುದನ್ನು ಪಡೆದರು. ದ್ವಿತೀಯ PU ಕಾಲೇಜು ವಿಭಾಗದಲ್ಲಿ ಏರ್ಪಡಿಸಿದ್ದ ರಾಜ್ಯ ಮಟ್ಟದ ಭಾವಗೀತೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಇವರು ಸಂಗೀತದ ಆಸಕ್ತಿಯುತ ಕಾಲೇಜಿನಲ್ಲಿ ಕ್ರೀಡೆಯಲ್ಲಿ ಸದಾ ಮುಂದಾಗಿದ್ದರು. 14ನೇ ವಯಸ್ಸಿನಲ್ಲಿ ಇವರು 16 ವರ್ಷ ಒಳಪಟ್ಟ ವಯೋಮಿತಿಯಲ್ಲಿ ನಡೆಸುವ ವಾಲಿಬಾಲ್ ಕ್ರೀಡೆಯಲ್ಲಿ ರಾಜ್ಯವನ್ನು ಪ್ರತಿನಿಧಿಸಿದ್ದರು. ಉತ್ತಮ ಕೆಡೆಟ್ ಆಗಿ ಚಿನ್ನದ ಪದಕವನ್ನು ಪಡೆದು ಹೆಮ್ಮೆಯ ವಿಚಾರ. ಉದ್ಯೋಗವನ್ನು ಅರಿಸಿ ಬಂದ ಹೆಚ್ಚಿನವರಿಗೆಲ್ಲ ಇಲ್ಲಿ ಉದ್ಯೋಗದ ವ್ಯವಸ್ಥೆಯನ್ನು ಕೊಟ್ಟು ಅದನ್ನು ಅವರು ಉತ್ತೇಜಿಸಿದರು. ಹಲವಾರು ತಮ್ಮ ಖರ್ಚಿನಿಂದಲೇ ವಿದ್ಯಾಭ್ಯಾಸ ಬೇಕಾದ ಸಾಮಗ್ರಿ ಪುಸ್ತಕಗಳನ್ನು ಕೊಡುವ ಕಾರ್ಯ ಮಾಡುತ್ತಾ ಬಂದಿದ್ದಾರೆ. ಅದಲ್ಲದೆ ಈ ನಾಡು ಹೊರನಾಡು ಗಡಿನಾಡು ಇಲ್ಲಿರ್ತಕ್ಕಂಥ ನಮ್ಮ ಭಾಷೆ, ನಮ್ಮ ಕಲೆ, ನಮ್ಮ ಸಂಸ್ಕೃತಿ, ನಮ್ಮ ಜಲ, ನಮ್ಮ ನೆಲ ಇವುಗಳ ರಕ್ಷಣೆಗಾಗಿ ಇಂದು ಇವರಿಗೆ ಸಾಮಾಜಿಕ ಇವರ ಕಲೆಗಳಿಗಾಗಿ ಶ್ರೀ ಶಶಿಕಿರಣ್ ಅವರಿಗೆ ಸೇವಾ ರತ್ನ ಪ್ರಶಸ್ತಿ ನೀಡಿ ಭಾವನಾಂತರಂಗ ಟ್ರಸ್ಟಿಯಿಂದ ಗೌರವಿಸ್ತಾ ಇದ್ದೀವಿ. ಇವರ ಸೇವೆ ನಿರಂತರವಾಗಿರಲಿ ಎಂದು ಬಯಸ್ತಾ ಇದ್ದೀವಿ. ಇನ್ನು ನಮ್ಮ ಮುಂದಿನ ಸೇವಾ ರತ್ನ ಪ್ರಶಸ್ತಿ ಸ್ವೀಕರಿಸಲಿರುವವರು ಸನ್ಮಾನ್ಯ ಶ್ರೀ ಅನೀಸ್ ಹುಸೇನ್, ಸಮಾಜ ಸೇವಕರು. ಇವರು 1981ರಲ್ಲಿ ಜನಿಸಿದ ಇವರ ತಂದೆ ಅಲ್ಪಫ್ ಹುಸೇನ್, ತಾಯಿ ಸೂರಿ ಬೇಗಂ ದಂಪತಿಗೆ ಮಗನಾಗಿ ಜನಿಸಿದ ಅನೀಸ್ ಹುಸೇನ್ ಹುಟ್ಟಿದ್ದು ಮೂಲತಃ ಮೈಸೂರು ಜಿಲ್ಲೆ. ಮೆಟ್ರಿಕ್ವರೆಗೆ ತಮ್ಮ ವಿದ್ಯಾಭ್ಯಾಸ ಮಾಡಿದ ಇವರು ಬಡತನದಲ್ಲೇ ಬೆಂಗಳೂರಿಗೆ ಬಂದು ಆಡುಗೋಡಿಯಲ್ಲಿ ಮೈಕೋ ಕಂಪನಿ ಸಹಾಯಕ ಸೇವಕರ ಕೆಲಸ ಮಾಡಿದ್ದ ಇವರು ಇನ್ನೊಂದು ಸಂಸ್ಥೆಯಲ್ಲಿ ಗೋಡೆ ಸೇಫ್ ಲಾಕರ್ಸ್ ಕಂಪನಿ ಸುಮಾರು 3-4 ವರ್ಷ ತಂತ್ರಜ್ಞಾನ ಕಾರ್ಯನಿರ್ವಹಿಸಿರುತ್ತಾರೆ. ಕಳೆದ 10 ವರ್ಷದಿಂದ ಸಂಸ್ಥೆಯ ಮಾಲೀಕರಾಗಿ ತಮ್ಮ ಸಂಸ್ಥೆಯ ವ್ಯವಹಾರ ಸಂಪರ್ಕ ಸೇತುವೆ ಚೀನಾ ದೇಶದಿಂದ ಟಿವಿ ವಾಲ್, ಬ್ಯಾಂಕೆಟ್ ಮತ್ತು ಇತರ ಎಲೆಕ್ಟ್ರಿಕ್ ಉತ್ಪನ್ನಗಳ ಆಮದು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಈ ಸಂಸ್ಥೆಯ ಅಡಿಯಲ್ಲಿ 100 ಜನ ತಮ್ಮ ಬದುಕನ್ನು ರೂಪಿಸಿಕೊಂಡಿರ್ತಾರೆ. ಇದಲ್ಲದೆ ಒಬ್ಬ ಮುಸ್ಲಿಮೇತನಾಗಿರುವ ಶ್ರೀ ಅನೀಸ್ ಹುಸೇನ್ ಅವರು ಎಲ್ಲರೂ ಒಂದೇ ಎಂಬ ಭಾವದಿಂದ ಸಮಾಜಮುಖಿಯ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಇವರು ಜಾತಿ ಮತ ಭೇದ ಭಾವ ಇಲ್ಲದೆ ಹಿಂದೂ ದೇವಾಲಯಗಳಿಗೆ ದೀಪಾಲಂಕಾರ ಮತ್ತು ಚರ್ಚ್ ಮಸೀದಿಗಳಿಗೆ ಜೀರ್ಣೋದ್ಧಾರಕ್ಕೆ ಕೈ ಜೋಡಿಸುವ ಕೆಲಸ ಮಾಡುತ್ತಾ ಬಂದಿರುವ ಇವರು ಯುವಕರಿಗೆ ಮಾರ್ಗದರ್ಶನ ನೀಡುವ ಮತ್ತು ಅವರನ್ನು ಪ್ರೋತ್ಸಾಹಿಸುವ ಮನೋಭಾವವುಳ್ಳ ಉದಾರಿಯಾದ ಇವರಿಗೆ ಇಂದು ಅವರ ನಾಡು ನುಡಿ ಹಾಗೂ ಸಾಮಾಜಿಕ ಕಲೆಗಳಿಗಾಗಿ ಅತ್ಯುತ್ತಮ ಸೇವೆಯನ್ನು ಪರಿಗಣಿಸಿ ಅನಿತ್ ಹುಸೇನ್ ಅವರಿಗೆ ಸೇವಾ ರತ್ನ ಧುರೀಣ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ವಿ. ಭಾವನಾಂತರಂಗ ಟ್ರಸ್ಟ್ ವತಿಯಿಂದ ಅಭಿನಂದನಾ ಪೂರ್ವಕವಾಗಿ ವಂದನೆ ಸಲ್ಲಿಸ್ತಾ ಇದ್ದೀವಿ. ನಿಮ್ಮ ಸೇವೆ ಸದಾ ನಿರಂತರವಾಗಿ ನಡೆಯಲೆಂದು ನಾವು ಇಲ್ಲಿ ಸೇರಿದ ಎಲ್ಲರ ಜೊತೆಯಾಗಿ ಹಾರೈಸ್ತಾ ಇದ್ದೀವಿ. ನಿಮಗೆ ವಂದನೆಗಳು. ಅಂಕಿತಾ ಅವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಅಂಕಿತಾ ಜಯರಾಮ್ ಅವರು ವೇದಿಕೆಗೆ ಬರಬೇಕು. ಬಾಲನಟಿಯಾಗಿ ನಟಿಸಿದವರು. ಈಗೊಂದು ಮರಾಠಿ ಚಿತ್ರದಲ್ಲಿ ಬಾಲನಟಿಯಾಗಿ ಅಭಿನಯಿಸಿದ ಅಂಕಿತಾ ಅವರು ಈಗ ಬಂದಿದ್ದಾರೆ. ಒಂದು ಧ್ವನಿ ಸುರುಳಿ ಬಿಡುಗಡೆ ಇದೆ. ಸುಧಾಕರ್ ಶೆಟ್ಟಿ, ಜನರಲ್ ಮ್ಯಾನೇಜರ್ ಎಕ್ಸೈಟ್ ಲೈಫ್ ಇನ್ಶೂರೆನ್ಸ್, ಹಾಗೂ ನಮ್ಮ ನೆಚ್ಚಿನ ಗಾಯಕರು, ಅವರಿಗೆ ನಮ್ಮ ಗೌರವಾರ್ಪಣೆ. ನಗುವ ಗೊಂಬೆ ಅಂಕಿತಾ ಜಯರಾಮ್, ಬಾಲನಟಿ. ಭಾವನಾಂತರಂಗ ಟ್ರಸ್ಟ್ ರಿಜಿಸ್ಟರ್ ವತಿಯಿಂದ ಒಂದು ಧ್ವನಿ ಸುರುಳಿ ಬಿಡುಗಡೆ ಮಾಡುವ ಸಲುವಾಗಿ ಯುವಕರಿಗೆ ಅವಕಾಶ ನೀಡಬೇಕೆಂಬ ಉದ್ದೇಶದಿಂದ
ಶ್ರೀ ನವೀನ್ ಕುಮಾರ್ ರವರು ಸ್ವತಃ ನಾವೇ ಸಾಹಿತ್ಯ ಬರೆದು ರೆಕಾರ್ಡಿಂಗ್ ಮಾಡಿಸಿರುವ ಇದು ಇವರ ಮನದಾಸೆಯಿಂದ ಬಾಲನಟಿ ನಗುವ ಗೊಂಬೆ ಅಂಕಿತಾ ಜಯರಾಮ್ ಅವರ ಕೈಯಲ್ಲಿ ಈ ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡಬೇಕೆಂಬ ಆಶೆಯಂತೆ ಅಂಕಿತಾ ಜಯರಾಮ್ ರವರ ಧ್ವನಿ ಸುರುಳಿ ಬಿಡುಗಡೆ ಮಾಡಿಕೊಡಬೇಕು ಎಂದು ವೇದಿಕೆ ಗಣ್ಯರನ್ನೆಲ್ಲ ಕೇಳಿಕೊಳ್ತಾ ಇದ್ದೀನಿ. ರಮೇಶ್ ಚಂದ್ರಂಗೆ ಆಗಲಿಲ್ಲ. ಅತಿಥಿಯಾಗಿ ನಮ್ಮೊಂದಿಗೆ ಬಂದಿದ್ದಾರೆ. ಅವರಿಗೂ ಸಂಸ್ಥೆಯ ಪರವಾಗಿ ಗೌರವ ಅರ್ಪಣೆ. ಅವರ ಶ್ರೀಮತಿ ಜ್ಯೋತಿ ರಮೇಶ್ ಚಂದ್ರ ಅವರು ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಹುಡುಗರಿಗೆಲ್ಲ ತುಂಬ ಜನರಿಗೆ ಫಲ ಇಲ್ಲ. ಯಾವುದೋ ಒಂದು ಸಮಾರಂಭದಲ್ಲಿ ಖಂಡಿತ ಭಾಗವಹಿಸ್ತಾರೆ. ಒಂದು ಕಾರ್ಯಕ್ರಮ ಅನ್ನೋದು ಕನಿಷ್ಠ ಲೆಕ್ಕ, ಗರಿಷ್ಠ 10 ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದುಂಟು. ಅವರಿಗೆ ಸಾಂಸ್ಕೃತಿಕ ಕ್ಷೇತ್ರದ ಪಾದರಸ ಎನ್ನುವ ಅಭಿದಾನವನ್ನು ಒದಗಿಸಿದ್ದಾರೆ, ಅಚ್ಚರಿಯಿಲ್ಲ. KN ಅಡಿಗರವರು ಸಂಸ್ಕೃತಿಯ ಸುಗಂಧವನ್ನು ಬೆಂಗಳೂರಿನಲ್ಲಿ ಹರಡುವಂತಹ ಬಹುದೊಡ್ಡ ಕೆಲಸ ಮಾಡಿರುವುದು ವಿಶೇಷವೇ. ಅನೇಕ ಸಂಘ ಸಂಸ್ಥೆಗಳ ಒಟ್ಟು ನಿರ್ವಹಣೆಗೆ ಹೆಗಲು ಕೊಟ್ಟದ್ದು ಇತಿಹಾಸ ಮಾತ್ರವಲ್ಲ. ತುಳುವೆರಂಕುಲು, ಆನಂದ ಬಳಗ, ಆರ್ಯಭಟ, ಕನ್ನಡ ಸಾಹಿತ್ಯ ಪರಿಷತ್ತು ಮುಂತಾದ ಹಲವು ಸಂಸ್ಥೆಗಳಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ನಿಭಾಯಿಸಿ ಮತ್ತು ಶಕ್ತಿಯನ್ನು ಧಾರೆ ಎರೆದಂತಹ ಅಪರೂಪದ ವ್ಯಕ್ತಿತ್ವದವರು. ಉತ್ತಮ ಕೆಲಸ ಮಾಡ್ತಿರೋರನ್ನ ಗೌರವಿಸಬೇಕು ಅಂತ ನಾನೇ ಒತ್ತಾಯ ಮಾಡಿ ಅವರಿಗೊಂದು ಗೌರವ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀನಿ. ಒಪ್ಕೊಳ್ತಾ ಇಲ್ಲ, ಆದರೂ ಹೆಸರು ಕರೀತೀನಿ, ಖಂಡಿತ ಬರ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ಶ್ರೀ ಪುನೀತ್ ಕೆ ಅಧ್ಯಕ್ಷರು, ನಮ್ಮ ಈ ಎಲ್ಲ ಇಲ್ಲಿ ಸೇರಿದ ಗೌರವ ವೇದಿಕೆ ಗೌರವದಿಂದ ನಿಮಗೊಂದು ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ದಯವಿಟ್ಟು ಸ್ವೀಕರಿಸಿ. ನಮ್ಮೆಲ್ಲರ ಪರವಾಗಿ ನಿಮಗೆ ಗೌರವ ಅರ್ಪಣೆ. ಬಹಳ ಉತ್ತಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅವರಿಗೂ ನಮ್ಮ ಗೌರವ ಅರ್ಪಣೆ.
ಖಂಡಿತ ನನಗೆ ಬೇಡ ಅಂತ ಹೇಳ್ತಾ ಇದ್ರು. ಆದರೂ ಇದು ನಮ್ಮ ಕರ್ತವ್ಯ. ಯುವಕರಾಗಿ ಇಷ್ಟೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಲ್ಲ, ಬೆನ್ನು ತಟ್ಟುವ ಕೆಲಸ ನಮ್ಮದು ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೀನಿ. ಚಪ್ಪಲಿ ಇನ್ನೂ ಸ್ವಲ್ಪ ಜೋರಾಗಿರಲಿ. ಯಾರು ಹೊರಟೋಗ್ಬಾರ್ದು. ಕೈ ಊಟದ ವ್ಯವಸ್ಥೆ ಇದೆ, ಊಟ ಮಾಡಿ. ತ್ರಿವಿಕ್ರಮ್ ಎಸ್ ಪ್ರಧಾನ ಕಾರ್ಯದರ್ಶಿ ಮೇಡಮ್ ಜೊತೆ ಹೋಗಿದ್ದಾರೆ. ಮತ್ತೆ ಗೌರವವನ್ನು ಅರ್ಪಿಸ್ತಾ ಇದ್ದೀವಿ. ಶ್ರೀ ರಾಜು ಕಾರ್ಯಾಧ್ಯಕ್ಷರು, ಅವರು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಶ್ರೀ ವೆಂಕಟೇಶ್ ಕಾರ್ಯದರ್ಶಿ, ಮುಂದೆ ಶ್ರೀ ಮಂಜುನಾಥ್ ಸಹ ಕಾರ್ಯದರ್ಶಿ, ಅವರು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಕೊಳ್ತಾ ಇದ್ದೀನಿ. ಕಲ್ಸಕ್ಕರೆ ಶ್ರೀ ಸುಧಾಕರ್ ಶೆಟ್ಟಿ ಮತ್ತು ಗೌರವ ಸ್ವೀಕರಿಸಿದಂತಹ ಶ್ರೀ ಎಸ್ ಬಾಲಿ ಹಾಗೂ ಶ್ರೀ ಮೃತ್ಯುಂಜಯ ದೊಡ್ಡವಾಡ್, ಶ್ರೀ ಕೆ ಎಸ್ ಸುರೇಖ, ಶ್ರೀಮತಿ ಕೆ ಎಸ್ ಸುರೇಖ, ಶ್ರೀಮತಿ ಮೀರಾ ಬಿ ಎಸ್ ಹಾಗೂ ನಮ್ಮ ಸೇವಾ ರತ್ನ ಪ್ರಶಸ್ತಿ ಸ್ವೀಕರಿಸಿದಂಥ ಶ್ರೀ ಎಚ್ ಕೆ ಮುತ್ತಪ್ಪ, ಸನ್ಮಾನ್ಯ ಡಾಕ್ಟರ್ ಬಿ ಎಂ ಉಮರ್ ಹಾಜಿ ಹಾಗೂ ಸನ್ಮಾನ್ಯ ಶ್ರೀ ಶಿವಕುಮಾರ್ ಗೌಡ, ಸನ್ಮಾನ್ಯ ಶ್ರೀ ಶಶಿಕಿರಣ್, ಸನ್ಮಾನ್ಯ ಶ್ರೀ ನೃತ್ಯ ಮಾಡಿದ 4 ಯುವಕರು ಸಮೇತ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಇದರ ಮೂಲಕ ತನುಶ್ರೀ ಉತ್ತಮ ನೃತ್ಯ, ಕನ್ನಡ ಮಾತೆಯ ಸಂತೋಷಗೊಳ್ಳುವಂತಹ ನೃತ್ಯವನ್ನು ಮಾಡಿದ್ದಾರೆ. ಅವರಿಗೂ ನಮ್ಮ ಗೌರವವನ್ನು ಅರ್ಪಿಸ್ತಾ ಇದ್ದೀವಿ. ಸಮಯ ತುಂಬ ಮೀರಿದೆ, ಅದಕ್ಕಾಗಿ ವಿಷಾದಿಸ್ತಾ ಇದ್ದೀವಿ. ಆದರೆ ಅಶ್ವಥ್ ಅವರ ಕಾರ್ಯಕ್ರಮದಲ್ಲಿ ಯಾರಿಗೂ ಹೊಟ್ಟೆ ಹಸಿದಿರಲಿಕ್ಕಿಲ್ಲ ಅಂತ ತಿಳ್ಕೊಂಡಿದ್ದೀನಿ. ಹಸಿದಿದ್ದರೆ ಮುಂದೆ ಊಟದ ವ್ಯವಸ್ಥೆ ಕೂಡಲೇ ಇದೆ ಅಂತ ಹೇಳಲಿಕ್ಕೂ ಸಂತೋಷ ಪಡ್ತಾ ಇದ್ದೀನಿ. ಯಾರ್ದಾದ್ರೂ ಹೆಸರಲಿಕ್ಕೆ ಬಾಕಿಯಾಗಿದ್ದರೆ ಅಂಥವ್ರನ್ನು ಎಲ್ಲರನ್ನೂ ನೆನೆಸಿಕೊಂಡು, ಯಾದವ್ ಕಲ್ಲಾಪ್ ಬಂದಿದ್ದಾರೆ, ದೊಡ್ಡ ಸಾಹಿತಿ, ಟೈಮ್ಸ್ ಆಫ್ ಇಂಡಿಯಾದ ವರದಿಗಾರರು. ನಮ್ಮಲ್ಲಿ ವಿಶೇಷ ಅಂದರೆ ಶ್ರೀ ಅಶ್ವಥ್ ಅವರ ಛಾಯಾಚಿತ್ರ ಅಮೂಲ್ಯ ಇದ್ರ ಸಮೇತ ನಮ್ಮೊಂದಿಗಿದ್ದಾರೆ. ಶ್ರೀ ಮೀರಾ ಅವರು ಅಷ್ಟೇ ಗಾಯನದೊಂದಿಗೆ ವೇದಿಕೆ ಕಾರ್ಯಕ್ರಮ ಭಾಗವಹಿಸಿ ಇದು 10ನೇ ವರ್ಷಕ್ಕೆ ಅವರಿಗೆ ಕೊಡುವ ಗೌರವ. ಈ ಶ್ರಮ ಮುಂದೆ ಎಂದೆಂದಿಗೂ ಇರಲಿ ಕೇಳಿಕೊಳ್ತಾ ಇದ್ದೇನೆ. ಇಲ್ಲಿ ಬಂದ ಪ್ರತಿಯೊಬ್ಬರು ಸಮೇತ ಭೋಜನವನ್ನು ಸ್ವೀಕರಿಸಬೇಕು.